ಮಹಾರಾಷ್ಟ್ರದ ಮುಖ್ಯಮಂತ್ರಿ ಅಜಿತ್ ಪವಾರ್ ಹಾಗೆ ಇತರ 4 ಪ್ರಯಾಣಿಸ್ತಾ ಇದ್ದ ವಿಮಾನ ಬುಧವಾರ ಬೆಳಿಗ್ಗೆ ಪುಣೆ ಜಿಲ್ಲೆಯಲ್ಲಿ ಪತನವಾದ ಪರಿಣಾಮ ವಿಮಾನದಲ್ಲಿದ್ದ ಎಲ್ಲರೂ ಪ್ರಾಣ ಕಳೆದುಕೊಂಡಿದ್ದಾರೆ. ಅವರೇ ಗೆದ್ದ ಕ್ಷೇತ್ರದಲ್ಲಿ ಅವರ ರಾಜಕೀಯ ಪಯಣವನ್ನ ಮುಗಿಸಿಬಿಟ್ಟಿದ್ದಾರೆ. ಪುಣೆಯ ಬಾರಾಮತಿ ಪ್ರದೇಶದಲ್ಲಿ ಇಳಿಯುವಾಗ ವಿಮಾನ ಪತನವಾಯಿತು. ಹೀಗೆ ವಿಮಾನ ಪತನದಲ್ಲಿ ಅನೇಕ ರಾಜಕಾರಣಿಗಳು ಪ್ರಾಣ ಕಳೆದುಕೊಂಡಿದ್ದಾರೆ. ಹಾಗಾದ್ರೆ ಯಾರ್ಯಾರು ವಿಮಾನ ಅಪಘಾತದಲ್ಲಿ ಕೊನೆಯುಸಿರೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ. ವಿಜಯ್ ರೂಪಾನಿ. ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಜೂನ್ 12ನೇ ತಾರೀಕು 2025ರಂದು ಅಹಮದಾಬಾದ್ನಲ್ಲಿ ನಡೆದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಲಂಡನ್ಗೆ ತೆರಳುತ್ತಾ ಇದ್ದ ವಿಮಾನ ಪತನವಾಯಿತು. ಅದರಲ್ಲಿ ವಿಜಯ್ ರೂಪಾನಿ ಕೂಡ ಇದ್ರು. ವಿಮಾನದಲ್ಲಿದ್ದ 242 ಜನರಲ್ಲಿ 241 ಮಂದಿ ಸಾವನ್ನಪ್ಪಿದ್ರು. ಇನ್ನೊಬ್ರು ದೋರ್ಜಿ ಖಂಡು. ಅರುಣಾಚಲ ಪ್ರದೇಶದ ಮುಖ್ಯಮಂತ್ರಿ ದೋರ್ಜಿ ಖಂಡು ಹಾಗೆ ಇತರ 4ರನ್ನ ಏಪ್ರಿಲ್ 30, 2011ರಂದು ತವಾಂಗ್ನಿಂದ ಇಟಾ ನಗರಕ್ಕೆ ಕರೆದೊಯ್ತಾ ಇದ್ದ ಹೆಲಿಕಾಪ್ಟರ್ ರಾಜ್ಯದ ಪಶ್ಚಿಮ ಕಾಮೆಂಗ್ ಜಿಲ್ಲೆಯಲ್ಲಿ ಅಪಘಾತಕ್ಕೀಡಾಯಿತು. ವೈಎಸ್ ರೆಡ್ಡಿ. ಆಂಧ್ರಪ್ರದೇಶದ ಅಂದಿನ ಮುಖ್ಯಮಂತ್ರಿ ವೈಎಸ್ ರಾಜಶೇಖರ ರೆಡ್ಡಿ 2009ರಲ್ಲಿ ವೈಎಸ್ಆರ್ ಅಂತಾನೆ ಜನಪ್ರಿಯರಾಗಿದ್ದ ಇವರು ಸೆಪ್ಟೆಂಬರ್ 2, 2009ರಂದು ಅವರ ಬೆಲ್ 430 ಹೆಲಿಕಾಪ್ಟರ್ ಕೆಟ್ಟ ಹವಾಮಾನದಿಂದ ದಟ್ಟವಾದ ನಲ್ಲಮಲ ಕಾಡಿನಲ್ಲಿ ಅಪಘಾತಕ್ಕೀಡಾಗಿತ್ತು. ಆಗ ವೈಎಸ್ಆರ್ ನಿಧನರಾದರು. ಒಪಿ ಜಿಂದಾಲ್ ಮತ್ತು ಸುರೇಂದರ್ ಸಿಂಗ್. 2005ರಲ್ಲಿ ಕೈಗಾರಿಕೋದ್ಯಮಿ ಮತ್ತು ಹರಿಯಾಣದ ಸಚಿವ ಓಂ ಪ್ರಕಾಶ್ ಜಿಂದಾಲ್ ಅವರು ಕೃಷಿ ಸಚಿವ ಸುರೇಂದರ್ ಸಿಂಗ್ ಅವರೊಂದಿಗೆ ಹೆಲಿಕಾಪ್ಟರ್ ಅಪಘಾತದಲ್ಲಿ ಪ್ರಾಣ ಕಳೆದುಕೊಂಡ್ರು. ಅವರ ಹೆಲಿಕಾಪ್ಟರ್ ದೆಹಲಿಯಿಂದ ಚಂಡೀಗಢಕ್ಕೆ ಹೋಗ್ತಾ ಇದ್ದಾಗ ಉತ್ತರ ಪ್ರದೇಶದ ಸಹರಾನ್ಪುರದಲ್ಲಿ ಅಪಘಾತಕ್ಕೀಡಾಯಿತು. ಇನ್ನು 2004ರಲ್ಲಾದಂತ ಕೆಎಸ್ ಸೌಮ್ಯ. ಇದು 2004ರಲ್ಲಿ ದಕ್ಷಿಣ ಭಾರತದ ಖ್ಯಾತ ನಟಿ ಕೆಎಸ್ ಸೌಮ್ಯ ಅಂದ್ರೆ ಸೌಂದರ್ಯ ಅಂತಾನೆ ಜನಪ್ರಿಯರಾಗಿದ್ದ ನಟಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದು. ಏಪ್ರಿಲ್ 17, 2004ರಂದು ವಿಮಾನ ಅಪಘಾತದಲ್ಲಿ ಇವರು ಕೊನೆಯುಸಿರೆಳೆದರು. ಸೂರ್ಯವಂಶಂ ಚಿತ್ರದ ನಟಿ ಬೆಂಗಳೂರಿನಿಂದ ಕರೀಂ ನಗರಕ್ಕೆ ತನ್ನ ಸಹೋದರನ ಜೊತೆ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದಾಗ ಈ ದುರ್ಘಟನೆ ಸಂಭವಿಸಿತು. ಜಿಎಂಸಿ ಬಾಲಯೋಗಿ. ಲೋಕಸಭಾ ಸ್ಪೀಕರ್ ಮತ್ತು ತೆಲುಗು ದೇಶಂ ಪಕ್ಷದ ನಾಯಕ ಜಿಎಂಸಿ ಬಾಲಯೋಗಿ ಅವರನ್ನ ಮಾರ್ಚ್ 3, 2002ರಂದು ಪಶ್ಚಿಮ ಗೋದಾವರಿ ಜಿಲ್ಲೆಯ ಭೀಮಾವರಂನಿಂದ ಕರೆದೊಯ್ತಾ ಇದ್ದ ಖಾಸಗಿ ಹೆಲಿಕಾಪ್ಟರ್ ಆಂಧ್ರಪ್ರದೇಶದ ಕೃಷ್ಣಾ ಜಿಲ್ಲೆಯ ಕೈಕಲೂರು ಬಳಿಯ ಕೊಳಕ್ಕೆ ಅಪ್ಪಳಿಸಿ ಹೆಲಿಕಾಪ್ಟರ್ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಮಾಧವರಾಯ್ ಸಿಂಧಿಯಾ. ಹಿರಿಯ ಕಾಂಗ್ರೆಸ್ ನಾಯಕ, ಮಾಜಿ ನಾಗರಿಕ ವಿಮಾನಯಾನ ಸಚಿವರಾಗಿದ್ದ ಮಾಧವರಾಯ್ ಸಿಂಧಿಯಾ ಅವರು ಸೆಪ್ಟೆಂಬರ್ 30, 2001ರಂದು ಕಾನ್ಪುರದಲ್ಲಿ ರಾಜಕೀಯ ರ್ಯಾಲಿಯೊಂದರ ಮಾರ್ಗ ಮಧ್ಯೆ ಸಂಭವಿಸಿದ ವಿಮಾನ ಅಪಘಾತದಲ್ಲಿ ಸಾವನ್ನಪ್ಪಿದ್ರು. ಸಂಜಯ್ ಗಾಂಧಿ. ಕಾಂಗ್ರೆಸ್ ನಾಯಕ ಮತ್ತು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುತ್ರ ಸಂಜಯ್ ಗಾಂಧಿ ಜೂನ್ 23, 1980ರಂದು ನಡೆದ ದುರಂತದಲ್ಲಿ ನಿಧನರಾದರು. ಸಫ್ದರ್ಜಂಗ್ ವಿಮಾನ ನಿಲ್ದಾಣದ ಬಳಿ ದೆಹಲಿ ಫ್ಲೈಯಿಂಗ್ ಕ್ಲಬ್ ವಿಮಾನದಲ್ಲಿ ವೈಮಾನಿಕ ಸಾಹಸ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾಗ ವಿಮಾನ ನಿಯಂತ್ರಣ ತಪ್ಪಿ ಪತನವಾಗಿತ್ತು. ಮೋಹನ್ ಕುಮಾರ ಮಂಗಲಂ. ಕೇಂದ್ರ ಸಚಿವ ಹಾಗೂ ಕಾಂಗ್ರೆಸ್ ನಾಯಕ 1973ರಲ್ಲಿ ಇಂಡಿಯನ್ ಏರ್ಲೈನ್ಸ್ ಫ್ಲೈಟ್ ಅಪಘಾತಕ್ಕೀಡಾಗಿ ಇವರು ಕೂಡ ಸಾವನ್ನಪ್ಪಿದ್ರು. ಇನ್ನು ಬಲವಂತರಾಯ್ ಗೋಪಾಲ್ಜಿ ಮೆಹ್ತಾ ಅಂತ ಇವರು ಗುಜರಾತ್ನ 2ನೇ ಮುಖ್ಯಮಂತ್ರಿಯಾಗಿದ್ದವರು. 1965ರಲ್ಲಿ ಇಂಡೋ ಪಾಕ್ ಯುದ್ಧದ ವೇಳೆ ಅವರ ನಾಗರಿಕ ವಿಮಾನ ಕೆಳಗೆ ಬಿದ್ದು ಇವರು ಸಾವನ್ನಪ್ಪಿದ್ರು. ಇನ್ನು ಸುರೇಂದ್ರನಾಥ್ ಅಂತ ಪಂಜಾಬ್ನ ರಾಜ್ಯಪಾಲರಾಗಿದ್ರು. ಹಿಮಾಚಲ ಪ್ರದೇಶದ ಕಾರ್ಯನಿರ್ವಹಣಾ ರಾಜ್ಯಪಾಲರು ಕೂಡ ಆಗಿದ್ದವರು ಇವರು. 1994ರಲ್ಲಿ ಮಂಡಿ ಪ್ರದೇಶದ ಬಳಿ ವಿಮಾನ ಅಪಘಾತವಾಗಿ ಸಾವನ್ನಪ್ಪಿದ್ರು. ಇನ್ನು ಎನ್ವಿಎನ್ ಸೋಮು ಅಂತ ಆಗಿನ ಡಿಎಂಕೆ ಸಂಸದರು ಹಾಗೆ ರಕ್ಷಣಾ ರಾಜ್ಯ ಸಚಿವರು ಕೂಡ ಆಗಿದ್ರು. ನವೆಂಬರ್ 14, 1997ರಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಹೆಲಿಕಾಪ್ಟರ್ ಅಪಘಾತವಾಗಿ ಸಾವನ್ನಪ್ಪಿದ್ರು.